ಸುದ್ದಿಗಾರರ ಜೊತೆ ಮಾತನಾಡಿದ ಜೆಡಿಎಸ್ ನಗರಸಭಾ ಸದಸ್ಯ ಆರ್ ಮಠಮಪ್ಪ, ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರೋದು ನಿಜ, ಆದರೆ ಯಾರಿಗೂ ಸುಳ್ಳು ಹೇಳಿಲ್ಲ. ಜೆಡಿಎಸ್ ನಾಯಕರು ಆಡಿರುವುದೆಲ್ಲ ಸುಳ್ಳು ಎಂದು ತಿರುಗೇಟು ನೀಡಿದರು. ಜೆಡಿಎಸ್ ಹಂಗಾಮಿ ಜಿಲ್ಲಾಧ್ಯಕ್ಷರು ಅಕ್ಟೋಬರ್ 28ರಂದು ಪತ್ರ ಬರೆದಿರುವುದಾಗಿ ಹೇಳಿದ್ದಾರೆ. ಆದರೆ ಆ ದಿನ ಕುಮಾರಸ್ವಾಮಿ ಬೇರೆಡೆ ಇದ್ದರು. ಅಂದಿನ ಪತ್ರ ಹೇಗೆ ಬರೆದರು ಎಂದು ಪ್ರಶ್ನಿಸಿದರು. ಅಡ್ಡ ಮತದಾನದ ಕುರಿತು ಈವರೆಗೂ ತಮ್ಮ ಬಳಿ ಯಾರೂ ಸಮಜಾಯಿಷಿ ಕೇಳಿಲ್ಲ. ಇಂದು ತಿರುಚಿ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ನಾನು ದುಡ್ಡು ಪಡೆದಿರುವುದಾಗಿ ಆರೋಪಿಸಿದ್ದಾರೆ. ಆದರೆ ನಾನು ದೇವರ ಮುಂದೆ ಪ್ರಮಾಣ ಮಾಡುತ್ತೇನೆ, ನೀವು ಮಾಡುತ್ತೀರಾ ಎಂದು ಸವಾಲು ಹಾಕಿದರು. ಬಾಗೇಪಲ್ಲಿ ಮತ್ತು ಚಿಂತಾಮಣಿ ನಗರಸಭೆಗಳಲ್ಲಿ ಅಡ್ಡ ಮತದಾನ ನಡೆದಾಗ ಏನು ಕ್ರಮ ಕೈಗೊಂಡಿದ್ದೀರಿ? ಇಂತಹುದರಿಂದ ನ್ಯಾಯಪಾಠ ಕೇಳುವ ಅಗತ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಚಿಕ್ಕಬಳ್ಳಾಪುರದಲ್ಲಿ ಬೆಳೆದಿದ್ದೇನೆ. ಪಾಕಿಸ್ತಾನದಿಂದ ಬಂದಿಲ್ಲ, ಬಾಂಗ್ಲಾದೇಶದಿಂದ ಬಂದಿಲ್ಲ. ಆದರೆ ನೀವು ಇಂದು ಬೆಳೆಯುತ್ತಿರುವುದು ಬೆಂಗಳೂರಿನಲ್ಲಿ. ನನ್ನ ಬಗ್ಗೆ ತೇಜೋವಧೆ ಮಾಡುತ್ತಿದ್ದಾರೆ. ಆದರೆ ನಾನು ಬೇರೆ ಊರಿನವರೆಂದು ನಿಮ್ಮ ಬಳಿ ದಾಖಲೆ ಇದ್ರೆ ಹೇಳಿ. ನಾನು ನಗರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇರುತ್ತೇನೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಗ್ರಾಮ ಪಂಚಾಯಿತಿ ಚುನಾವಣೆ ಸೋತಿದ್ದಾರೆ. ಇವರು ಜೆಡಿಎಸ್ ಪಕ್ಷವನ್ನು ಮುಕ್ತ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಧ್ಯಸ್ಥಿಕೆ ಬಿಟ್ಟು ಪಕ್ಷದ ಒಳಜಗಳದಲ್ಲಿ ದಬ್ಬಾಳಿಕೆ ಮಾತುಗಳು ಮೂಲಕ ತೇಜೋವಧೆ ಮಾಡುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ದಬ್ಬಾಳಿಕೆ ಹೇಳಿಕೆ ನೀಡುವುದನ್ನು, ತೇಜೋವಧೆ ಮಾಡುವುದನ್ನು ಬಿಡಬೇಕು. ಮಾಜಿ ಶಾಸಕ ಬಚ್ಚೇಗೌಡರು ಮುನೇಗೌಡರನ್ನು ತಪ್ಪು ದಾರಿಗೆ ತಳ್ಳಿ ಬೇರೆ ಪಕ್ಷಕ್ಕೆ ಹೋಗಲು ಮುಂದಾಗಿದ್ದಾರೆ. ಜೆಡಿಎಸ್ ಪಕ್ಷವನ್ನು ಮುಕ್ತ ಮಾಡಲು ಮುಕ್ತ ಮುನಿಯಪ್ಪ ಜಿಲ್ಲೆಯಲ್ಲಿದ್ದಾರೆ ಎಂದು ಆರೋಪ ಮಾಡಿದರು. ಇಂತಹ ವ್ಯಕ್ತಿ ಇಂದು ನಮಗೆ ನೀತಿ ಪಾಠ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಮುಕ್ತ ಮುನಿಯಪ್ಪ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ ಹಾಕುತ್ತಿರುವುದು ಗೊತ್ತಾಗುತ್ತಿಲ್ಲ ಎಂದು ತಿರುಗೇಟು ನೀಡಿದರು. ಜೆಡಿಎಸ್ ಪಕ್ಷದ ಹಂಗಾಮಿ ಜಿಲ್ಲಾಧ್ಯಕ್ಷರು ಒಂದು ಪತ್ರಿಕಾಗೋಷ್ಠಿ ಕಚೇರಿಯಲ್ಲಿ ಮಾಡ್ತಾ ಆವೇಶಭರಿತವಾಗಿ ದರ್ಪದಿಂದ ಒಂದು ರೀತಿಯಲ್ಲಿ ಬೆದರಿಕೆಗಳನ್ನು ಒಡ್ಡೋದು ಅಥವಾ ಎಲ್ಲೋ ಒಂದು ರೀತಿ ಅವಾಚ್ಯವಾಗಿ ಮಾತಾಡ್ತಕ್ಕಂಥದ್ದನ್ನು ನೋಡಿ ನಿಜವಾಗ್ಲೂ ಕೂಡ ನಮಗೆ ಬೇಸರ ಆಯಿತು. ಹಾಗಾಗಿ ಇವತ್ತು ನಾನು ಮತ್ತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ರಿಂದ ನೋಡಿ ಅವರನ್ನು ಕರೆದು ನಾನು ಇವತ್ತು ಮತ್ತೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಇನ್ನೊಬ್ಬ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ವೀಣಾರಮ್ಮ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ. ನೀವು ಮಾಡಿ ಸರ್ ಅಂತೇಳ್ಬಿಟ್ಟು ಹೇಳಿದ್ರು. ಅವ್ರ ಗಮನಕ್ಕೂ ಕೂಡ ತಂದಿದ್ದೀನಿ. ಈ ಥರ ಒಂದು ನಿನ್ನೆ ಹಂಗಾಮಿ ಜಿಲ್ಲಾಧ್ಯಕ್ಷರು ಈ ಥರ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನಾನು ಹಂಗಾಮಿ ಜಿಲ್ಲಾಧ್ಯಕ್ಷರಿಗೆ ಒಂದು ಮಾತು ಹೇಳಿ ಕೊಡ್ತೀನಿ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಒಂದಕ್ಕೂ ಕೂಡ ಉತ್ತರ ಕೊಡೋಕ್ಕಾಗಿಲ್ಲ. ನಿಮ್ಮ ಕೈಯಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಯಾವುದೋ ಒಂದು ಹರಕೆ ಉತ್ತರಗಳನ್ನು ಅಥವಾ ಈಗ ಆ್ಯಂಟಿ ಡಿಫೆಕ್ಷನ್ ಲಾ ಕೆಳಗಡೆ DC ಅವ್ರಿಗೆ ಅರ್ಜಿ ಹಾಕಿದ್ದೀವಿ, ಡೇಟ್ ಕೊಡ್ತಾರೆ ಅಂತ ಹೇಳಿದ್ರಿ. ಅದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ. ಅದು ಸುಳ್ಳಲ್ವಾ? ಆಮೇಲೆ ನೀವು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವ್ರು ಕೇಳಿದಾಗ ಹೌದು ನಾವು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಹೇಳ್ತೀರಲ್ಲ. ಆಯಿತು ಸ್ವಾಮಿ, ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ನೀವು ಮಾಧ್ಯಮಗಳಿಗೆ ಅವತ್ತೇ ಒಂದು ದಾಖಲೆಗಳನ್ನು ಕೊಡಬೇಕು ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನ ಬೇಡವಾ ನಿಮಗೆ? ನೋಡಿ, ಈ ಥರ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ನೀವು ಅವತ್ತು ಯಾಕೆ ನೀವು ದಾಖಲೆಗಳನ್ನು ನೀವು ಕೊಡಲಿಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ? ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾದ್ರೆ ಸಾಕಷ್ಟು ನಿಯಮಾವಳಿಗಳು, ಕ್ರಮಗಳಿದೆ ಪಕ್ಷದ ಬೈಲಾದಲ್ಲಿ. ಅದನ್ನು ಯಾವುದನ್ನೂ ಕೂಡ ಹಂಗಾಮಿ ಜಿಲ್ಲಾಧ್ಯಕ್ಷರು ಖಂಡಿತವಾಗ್ಲೂ ಕೂಡ ಅದನ್ನು ಪರಿಪಾಲನೆ ಮಾಡಲಿಲ್ಲ. ಏನೋ ಒಂದು ಆವೇಶಭರಿತವಾಗಿ ಮಾತುಗಳು ಬರ್ತದೆ ಅಂತೇಳ್ಬಿಟ್ಟು ಆವೇಶಭರಿತವಾಗಿ ಎದುರಿಸೋದು ಬೆದರಿಸೋದು ಮಾಡ್ತಿರಲ್ಲ. ನೀವು ಮಾಧ್ಯಮಗಳ ಮುಂದೆನೇ ಈ ರೀತಿ ನೀವು ಒಂದು ಬೆದರಿಸ್ತಕ್ಕಂಥದ್ದು ಎದುರಿಸ್ತಕ್ಕಂಥ ಕೆಲಸ ಹುಷಾರು, ನಿನ್ನ ಪಾಡಿಗೆ ನಿನ್ನ ಕೆಲಸ ನೋಡ್ಕೊಬೇಕು ಹುಷಾರು ಅಂತೇಳ್ಬಿಟ್ಟು ಬೆದರಿಸ್ತಿರಲ್ಲ ನೀವು ಮಾಧ್ಯಮಗಳ ಎದುರುಗಡೆನೇ. ಅಲ್ಲಿಗೆ ಹಳ್ಳಿಗಳಲ್ಲಿರ್ತಕ್ಕಂಥ ಅಮಾಯಕ ಒಂದು ಪ್ರಜೆಗಳು, ಬಡವರು, ಬಲ್ಲಿದ್ರನ್ನ ನೀವು ಯಾವ ಥರ ನೋಡ್ತೀರಿ ಅಂತಕ್ಕಂಥದ್ದು
ನೀವು ನಿನ್ನೆ ಅಲ್ಲಿ ಸೇರಿರ್ತಕ್ಕಂಥವರು ಯಾವ ರೀತಿ ನೀವು ನಿಮ್ಮ ಹಳ್ಳಿಗಳಲ್ಲಿ ನಡ್ಕೊಂಡಿರ್ತಿದ್ದೀರಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದರಿಂದ ಅರ್ಥ ಆಯಿತು ನನಗೆ. ನೀವು ಯಾವ ರೀತಿ ಬೆಳೆದು ಬಂದಿದ್ದೀರಾ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ. ಹಾಗಾಗಿ ಯಾವುದು ಏನು ಶಾಶ್ವತ ಅಲ್ಲ, ಬಟ್ ಮಾತಾಡಬೇಕಾದ್ರೆ ಅದು ಅರ್ಥಪೂರ್ಣವಾಗಿರಲಿ. ಹೌದು, ನಾನು ಮೊನ್ನೆ ಮಾತಾಡಿದ್ದೀನಿ, ಅದು ಕುಮಾರಣ್ಣವ್ರು ಏನಾದರೂ ಒಂದು ವೇಳೆ ಕ್ರಮ ತಗೊಳ್ಳಂಗಿದ್ರೆ ತಗೊಳ್ಳಿ ಅಂತೇಳಿದ್ದೀವಿ, ನಾವೇನು ತಗೋಬಾರ್ದು ಅಂತೇಳಿಲ್ಲ. ಅದಕ್ಕೇನಾದರೂ ನಮ್ಗೆ ನೋಟಿಸ್ ಬಂದರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತೇಳಿದ್ದೀವಿ. ಆಮೇಲೆ ಇನ್ನೂ ಒಂದು, ಯಾವುದೇ ಕ್ರಮ ಇದು ಕುಮಾರಣ್ಣವರು ನಡೆಸಿಲ್ಲ ಅಂತೇಳಿದ್ವಿ, ಕ್ರಮ ತಗೊಂಡಿಲ್ಲ ನಮ್ಮ ಮೇಲೆ ಅಂತ. ಯಾಕಂದರೆ ಮೊನ್ನೆ ತಿಪ್ಪೇಸ್ವಾಮಿಯವ್ರಿಗೆ ನಾನೀಗ ಇದನ್ನು ಆಡಿಯೋ ಮಡಗ್ತೀನಿ. ಮೊನ್ನೆ ತಿಪ್ಪೇಸ್ವಾಮಿಯವ್ರಿಗೆ ನಾನು ಮೊನ್ನೆನೇ ಫೋನ್ ಮಾಡಿದ್ದೀನಿ, 3 ದಿನದಿಂದನೇ. ಸರ್ ಈ ಥರ ಏನಾದರೂ, ಯಾಕಂದರೆ ಕುಮಾರಣ್ಣಂದು ಯಾವುದೇ ಆದೇಶ ಪತ್ರಗಳಾಗಲಿ ಅಥವಾ ಲೆಟ್ರ್ಗಳಾಗಲಿ ಏನೇ ಒಂದು ಮಾಡಬೇಕಾದ್ರೆ ಮೊನ್ನೆ ತಿಪ್ಪೇಸ್ವಾಮಿಯವರು MLC ಸಾಹೇಬ್ರವರು ಅವರೇ ಪ್ರತಿಯೊಂದನ್ನು ಕೂಡ ಮಾಡೋದು, ಗಮನಕ್ಕೆ ತಗೊಂಡು ಅವರೇ ಪ್ರತಿಯೊಂದು ಮಾಡೋದು. ಸೊ ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ನಾನು ಕೇಳಿದ್ರೆ ಫೋನ್ ಲಿಫ್ಟ್ ಮಾಡಲ್ಲ, ಮತ್ತು ಅವರೇ ಮಾಡ್ತಾರೆ, ಹೇಳಿ ಮಾಡ್ಬಪ್ಪ ಅಂತ. ಅವರೇ ನಿಮ್ಗೆ ಆಡಿಯೋ ಕೊಡ್ತೀನಿ, ಯಾವುದೇ ರೀತಿಯಲ್ಲಿ ನಿಮಗೆ ಆಮೇಲೆ ನಿಮಗೆ ಆ ಆಡಿಯೋನ ನಾನು ಕೊಡ್ತೀನಿ. ಅವರೇ ಹೇಳಿದ್ದಾರೆ ಏನಂತ, ನಾವು ಯಾವುದೇ ರೀತಿಯಲ್ಲಿ ಆ ರೀತಿಯಾದಂಥ ಕ್ರಮಗಳು ತಗೊಂಡಿಲ್ಲ ಅಂತ. ಕುಮಾರಣ್ಣವರು ಡೈರೆಕ್ಷನ್ ಕೊಡೋದೇ ತಿಪ್ಪೇಸ್ವಾಮಿ ಅವ್ರಿಗೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.